Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಇದೆಲ್ಲದರ ಜೊತೆಗೆ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ಎಲ್ಲಿ ಅನ್ನುವಂಥ ಪ್ರಶ್ನೆ ಇವತ್ತು ಬಂದು ಹಾಜರಾಗಲೇಬೇಕು. ಯಾಕಂದರೆ ಸರ್ಕಾರವು ಕೂಡ ಭಾಳ ಜಾಗೃತವಾಗಿದೆ, SIT ಕೂಡ ಭಾಳ ಜಾಗೃತವಾಗಿದೆ. ದುಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ವಕೀಲರಿಗಾಗಲೇ ಹೇಳಿದಾರಂತೆ ಈ ರೀತಿ ಬಿಟ್ಟರೆ ಭಾಳ ಕಷ್ಟ ಆಗುತ್ತೆ ನೋಡಿ ಬರಬೇಕು ಅಂತ. ಬ್ಲೂ ಕಾರ್ನರ್ ನೋಟಿಸ್ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇರ್ತಾರೆ. ಈಗಾಗಲೇ SIT ತಂಡ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದೇವನಹಳ್ಳಿ ಏರ್ಪೋರ್ಟಿಗೆ ಬರಬಹುದು ಅನ್ನುವಂಥ ಮಾಹಿತಿ ಇದೆ. TV ನೈನ್ಗೆ ಉನ್ನತ ಮೂಲಗಳು ಹೇಳಿವೆ 3 ಗಂಟೆ ಸುಮಾರಿಗೆ ಬರಬಹುದು ಅಂತ. ಬಂದ ತಕ್ಷಣ ಪ್ರಜ್ವಲ್ನನ್ನು ವಶಕ್ಕೆ ತೆಗೆದುಕೊಳ್ಳುತ್ತೆ SIT. ಒಂದು ಕಡೆಗೆ ಈಗಾಗಲೇ ಅಪ್ಪ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇನ್ನು ಮಗನ ಸರದಿ ಎಲ್ಲ ಅವಾಂತರಗಳಿಗೂ ಕೂಡ ಪ್ರಜ್ವಲ್ ರೇವಣ್ಣನೇ ಕಾರಣ. ಇದೆಲ್ಲ ಆದಮೇಲೆ ಏನೇನೋ ಮುಚ್ಚಿಡೋಕ್ಕೆ ಹೋದರು, ಏನೋ ಎಡವಟ್ಟುಗಳಾಗೋಯ್ತು. ಕೊನೆಗೆ ಈ ಸಂತ್ರಸ್ತೆಯನ್ನೇ ಏನಾದರೂ ಅಪಹರಿಸ್ಬಿಟ್ರೆ ಹೆಂಗೆ ಅಂತ ಅನಿಸಿರ್ಬೇಕು ಇವ್ರಿಗೆ, ಅಥವಾ ಮನವೊಲಿಸಬೇಕು ಅಂತ ಅನಿಸಿರ್ಬೋದು, ಅಥವಾ ಇವರ ಹೆಸರಲ್ಲಿ ಬೇರೆ ಯಾರು ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಏನಪ್ಪ ಅಂದರೆ ಈ ಭವಾನಿ ಸಂಬಂಧಿಕ ಒಬ್ಬನಿದ್ದ ಅನ್ನುವಂಥದ್ದು ಇದೆಯಲ್ಲ, ಅವ್ರು ತೊಡದ ಮನೆಯಲ್ಲಿ ಇದ್ದರು ಅನ್ನುವಂಥದ್ದು ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಸಂಗತಿ. ಅಲ್ಲಿ ಯಾಕೆ ಹೋದರು ಏನು ಎತ್ತ ಅಂತ ಇವತ್ತು SIT ಮುಂದೆ ಪ್ರಜ್ವಲ್ ರೇವಣ್ಣ ಶರಣಾಗ್ತಾರೆ ಅಂತ. ಪ್ರಜ್ವಲನ ಆಟಾಟೋಪಗಳನ್ನು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಒಂಥರ ಸೈಕೋ ಇದ್ದಾನೆ. ಯಾವುದೇ ಕಾರಣಕ್ಕೂ ಅವನನ್ನು ಬಿಡಲ್ಲ. ಪಾತಾಳದಲ್ಲಿದ್ದರೂ ಕೂಡ ಅವನನ್ನು ಹಿಡ್ಕೊಂಬರ್ತೀವಿ. ಇದು MB ಪಾಟೀಲ್ ಅವರ ಮಾತು. ಒಬ್ಬ ಸಂಸದ ತೀರ ಈ ರೀತಿ ಮಾಡೋದ? ನಿಜಕ್ಕೂ ಅವನೊಬ್ಬ ಸೈಕೋ. ಎಲ್ಲೇ ಅಡಗಿದ್ರು ಕೂಡ ಬಿಡಲ್ಲ ನಾವು. ಹೊಸದೋ ಹಳೆಯದೋ ಅವನು ಸೈಕೋ ಇದ್ದಾನೆ. ಕಾಂಗ್ರೆಸ್ನವ್ರು ಯಾರಾದರೂ ಹೇಳಿದ್ರಾ ಅವನಿಗೆ ಹೀಗೆ ಮಾಡುವಂತ? 2,000 3,000 ವಿಡಿಯೋ ಮಾಡೋಕೆ ಯಾರಾದರೂ ಹೇಳಿದ್ರಾ? ಹೋಲಿ ಕಾಂಗ್ರೆಸ್ನವ್ರು ಏನಾದರೂ ಹಂಗೆ ಹೇಳಿದ್ರೆ ಇವ್ರು ಮಾಡಿಬಿಡ್ತಾರ? ಎಲ್ಲೇ ಇದ್ರೂ ಕೂಡ ಹಿಡ್ಕೊಂಬರ್ತೀವಿ, ಸೂಕ್ತವಾದಂಥ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ MB ಪಾಟೀಲ್. ಕಾಂಗ್ರೆಸ್ನವ್ರು ಏನು ಮಾಡಂತ ಹೇಳಿದ್ವಿ, ನಾವೇನು ಮಾಡಂತ ಹೇಳಿದ್ವಿ, ಅಥವಾ ನಾವು ಮಾಡೋದನ್ನ ನೀವು ಮಾಡ್ತೀರ? ನಾನು ಯಾರು ಕಾಂಗ್ರೆಸ್ನವ್ರು ಹಿಂಗೆ ಮಾಡ್ರಪ್ಪ ಅಂದ್ರೆ 2-3 ಸಾವಿರ ಮಂದಿ ಮೀಡಿಯಾ ಮೇಲೆ ಯೂಸ್ ಮಾಡ್ತೀವಿ, ಅತ್ಯಾಚಾರ ಮಾಡ್ತೀವಿ. ಒಬ್ಬ ಸಂಸದ ಅವನು ಇಂಥವೆಲ್ಲ ಕೆಲಸ ಮಾಡ್ತಾರ. ಆಯ್ತು ಯಾರು ಹೇಳ್ಯಾರಪ್ಪ ಮಾಡಿ ಕಾಂಗ್ರೆಸ್ ಮಾಡ್ತಾರಂದ್ರೆ ಕಾಂಗ್ರೆಸ್ ಮಾಡಂತ ಹೇಳ್ತಾರೆ. ಆಯ್ತು ಮಾಡಿದವ್ರು ಯಾರು ಕಾಂಗ್ರೆಸ್ ಅವ್ರು ಮಾಡಂತ ಹೇಳ್ತಾರ? ಯಾರು ಮಾಡಂತ ಹೇಳೋದಲ್ಲ. ಸುಮ್ಮನೆ ಅದು 5 ವರ್ಷ 7 ವರ್ಷ ಹಳೇದು ಪಡೆಯೋದು ಎಲ್ಲ ಹಳೇದು ಇರ್ತದೆ, ಹೊಸದು ಇರ್ತದೆ. ಅಲ್ಲಿ ಇಲ್ಲ ಅಂತಿರಂಗಿಲ್ಲ. ಹೇಳಿದ್ನಲ್ಲ ಸೈಕೋ ಒಂದು ಇದನ್ನೇ ಹಿಂಗೆ ಇರ್ತದೆ ಮೋಸ್ಟ್ಲಿ. ಕಾನೂನು ಕೋರ್ಟ್ ಇದೆ, ಕಾನೂನು ಇದೆ, ಸರ್ಕಾರ ಗಂಭೀರವಾಗಿದೆ. ಲುಕ್ಔಟ್ ನೋಟಿಸ್ ಇದೆ, ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ವಿ. ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ನೋಡಿ ಎದುರಿಸ್ತಾರೆ. ಅವ್ರು ಎಲ್ಲೇ ಇದ್ದರೂ ಕೂಡ ಪಾತಾಳದಿದ್ರು ಕೂಡ ಹಿಡ್ಕೊಂಡ್ಬರ್ತೀವಿ. ಇನ್ನು ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. CM ಅವರು ಕೂಡ ಮಾತಾಡಿದ್ದಾರೆ. ನಾವು ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿದ್ದೀವಿ, ಹೀಗಾಗಿ ಚಲನ ವಲನ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನೋಡಿ ಸಂಗತಿ ಹೆಂಗಿದೆ ಅಂತ. ಯಾವಾಗ ಈ ರೀತಿ ಬಂತಲ್ಲ, ಇವು ಬ್ಲೂ ಫಿಲಮ್ಗಳನ್ನು ಕೂಡ ಮೀರಿಸುವಂಥ ಇದು ತಾವೇ ಶೂಟ್ ಮಾಡ್ಕೊಂಡಿರುವಂಥದ್ದು. ಇಂಥ ಬ್ಲೂ ಬಾಯಿಗೆ ಈಗ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡಲಾಗಿದೆ. ಹೀಗಾಗಿ ಎಲ್ಲಿದ್ದರೂ ಕೂಡ ಹಿಡ್ಕೊಂಬರ್ತೀವಿ ಅಂತಾರೆ CM ಸೇರಿದಂತೆ ಬೇರೆ ಬೇರೆ ನಾಯಕರು ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಈಗ ಹೇಳಿದ್ರಲ್ಲ ಇವರು, ನಾವು ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರೂ ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕೊಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅಲ್ಲ, ಅವ್ರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SITನವರು ತೀರ್ಮಾನ ಮಾಡ್ತಾರೆ.
ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೊಡುತ್ತೆ. ನನಗೆ ಏನು ಗೊತ್ತಾಗಿಲ್ಲ. SITನವ್ರಿಗೆ ಗೊತ್ತಿದ್ರು ಕೂಡ ಅದನ್ನು ಅವರು ಕರ್ಕೊಂಡು ಬರೋವರೆಗೂ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ ಅವರು. एक मास बलात्कारी को प्रोटेक्शन दे रहे हैं. जब देश के प्रधानमंत्री नरेंद्र मोदी जी को यह मालूम था कि उनके और उनके अलायंस के कैंडिडेट प्रज्वल रेवन्ना गंभीर और सैकड़ों महिलाओं से बलात्कार के आरोपी और दोषी हैं, जब मोदी जी और अमित शाह जी के पास भाजपा के एक नेता द्वारा 22 दिसंबर 2023 को ये सारे सबूत दे दिए गए थे, तो मोदी जी और अमित शाह जी ने पहली बात जनता दल से समझौता क्यों किया, दूसरी बात उन्होंने प्रज्वल रेवन्ना को भाजपा और जनता दल का उम्मीदवार क्यों बनाया, तीसरी बात मोदी जी ने हासन जाकर प्रज्वल रेवन्ना को के हाथ पकड़कर उसके हाथ उठाकर ये क्यों कहा कि प्रज्वल रेवन्ना की जीत में ही मोदी को ताकत मिलेगी, चौथी बात प्रज्वल रेवन्ना के बारे में ये सब जानते हुए मोदी जी, अमित शाह जी, भाजपा और जनता दल ने ये बात क्यों छुपाई, पांचवी बात प्रज्वल रेवन्ना को जब वो देश छोड़कर भगोड़ा हो रहा था, भाग रहा था, तो क्या मोदी जी के विदेश मंत्रालय को, पासपोर्ट कंट्रोल को यह मालूम नहीं था कि एक सैकड़ों बलात्कारों का आरोपी देश छोड़कर भाग रहा है, तो मोदी जी और अमित शाह जी ने उसे देश से बाहर भागने की इजाजत क्यों दी, छठी बात. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.